ಸರ್ ನಮಸ್ತೆ, ತಮ್ಮ ಹೆಸರು? ನವೀನ್ ಕೋಳೂರು ಅಂತ. ಸರ್, ಟಾಕ್ಸಿಕ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದು ಟೀಸರ್ ರಿಲೀಸ್ ಆಗಿದೆ, ನೀವು ನೋಡಿದ್ರಾ? ಹೇಗೆ ಅನಿಸ್ತು ನಿಮಗೆ ಅಂತ? ನೋಡಿದೆ. ನಮ್ಮ ಸ್ನೇಹಿತರು ನೋಡ್ಲಿಕ್ಕೆ ಹೇಳಿದ್ರು, ಎಲ್ಲ ನೋಡ್ತಾ ಇದ್ರು. ಮತ್ತು ನಾನೇ ಅವ್ರನ್ನ ಕರೆದು ಹೇಳಿದೆ. ಎಕ್ಸ್ಪೆಕ್ಟೇಷನ್ಸು ಬೇರೆನೇ ಇತ್ತು, ಬಟ್ ಚೆನ್ನಾಗಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಮತ್ತು ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಅದರದ್ದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ನನ್ನ ವೈಯಕ್ತಿಕವಾಗಿ ಆ ರೀತಿ ಇಲ್ಲ. ಯಾಕಂದರೆ ಇವಾಗ ಕನ್ನಡ ಇಂಡಸ್ಟ್ರೀಲಿ ಎಲ್ಲೋ ಒಂದೆರಡು ಮೂರು ನಾಲ್ಕೈದು ಫಿಲ್ಮ್ಸ್ ಮಾತ್ರ ತುಂಬ ಹಿಟ್ ಆಗೋವಂಥದ್ದು. ಮತ್ತು ಯಾರು ಆಗಿಂದ ಚಿತ್ರರಂಗದಲ್ಲಿ ಇದ್ದಾರೋ, ಏನು ಸ್ಟಾರ್ ಆ್ಯಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅಂಥವ್ರ ಫಿಲ್ಮ್ಗಳು ಮಾತ್ರ ಇವಾಗ ಹಿಟ್ ಆಗ್ತಾ ಇರೋಂಥದ್ದು. ಸೊ ಹಾಗಾಗಿ ಯಶ್ ನಿರ್ಮಾಣದ ಏನಿದೆ ಟಾಕ್ಸಿಕ್ ಅನ್ನೋ ಮೂವಿ ಇದೆಯಲ್ಲ, ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು. ಅದರದ್ದು ಟೈಟಲ್ ನೋಡಿದಾಗೇನೆ ಎಲ್ಲರೂ ಅನ್ಕೊಳ್ತಾರೆ ಅದು ಯಾವುದೋ ಹಾಲಿವುಡ್ ರಿಲೇಟೆಡ್ ಅಂತ ಇರ್ಬೋದೇನೋ, ಸ್ಕ್ರಿಪ್ಟ್ ಇರ್ಬೋದೇನೋ, ಅಂತ ಕತೆ ಇರ್ಬೋದೇನೋ ಅಂತ ಹೇಳಿ. ತುಂಬ ಮೇಕಿಂಗ್ ಎಲ್ಲ ಹಂಗೆ ಇದೆ. ಈಗ ಹಾಲಿವುಡ್ ರೇಂಜಲ್ಲೇ ಮೇಕಿಂಗ್ ಮಾಡಿದ್ದಾರೆ. ಆದರೆ ಅಲ್ಲಿ ನೋಡಿದ್ದೀರಾ, ಮತ್ತು ಯಾರಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಆ ಸೀನ್ಗಳನ್ನ ಅಲ್ಲಿ ತರಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಅಷ್ಟೇನೆ. ಅದು ಎಲ್ಲರದ್ದು ಆಗಬೇಕಂತಲ್ಲ, ನನ್ನ ವೈಯಕ್ತಿಕ ಅನಿಸಿಕೆ ಆ ರೀತಿ ಇದೆ. ಇವಾಗ ಆ ಸೀನು ಅಲ್ಲಿಗೆ ಬೇಡದಿತ್ತೇನೋ. ಮತ್ತು ಅದೊಂದು ರೀತಿ ಒಂದಷ್ಟು ಜನಕ್ಕೆ ಮುಜುಗರ ತರ್ಬೋದು. ಯಾಕಂದ್ರೆ ಇವಾಗ ಫ್ಯಾಮಿಲಿ ನೋಡ್ತಾ ಇರಬೇಕಾದ್ರೆ ಅಥವಾ ಮನೇಲಿದ್ದಾಗ ಆ ಟಾಕ್ಸಿಕ್ ಟ್ರೈಲರ್ನ ನೋಡಿದ್ರೆ ಒಂದು ರೀತಿ ಮುಜುಗರ ಆಗುತ್ತೆ. ನಾನು ನೋಡ್ದಂಗೆ ಇವಾಗ ಟ್ರೋಲ್ ಪೇಜಸ್ಗಳಲ್ಲಿ ಮತ್ತು ಕೆಲವೊಂದಿಷ್ಟು ಕಾಮೆಂಟ್ಸ್ಗಳಲ್ಲಿ ನೋಡಿದಾಗ ತುಂಬ ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಬಟ್ ಫಿಲ್ಮ್ ಒಳಗಡೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಬಟ್ ಟ್ರೇಲರಲ್ಲಿ ಹೀಗೆ ತೋರಿಸಿದ್ದು, ಇವಾಗ ಆಡಿಯನ್ಸು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಹೇಗಿರ್ಬೋದು ಮೂವಿ ಅಂತ ಹೇಳಿ. ಬಟ್ ಇವಾಗ ಅದನ್ನ ಈಗ ಕೆಲವೊಂದಿಷ್ಟು ಫ್ಯಾಮಿಲಿಯವ್ರು ನೋಡಿದಾಗ ಈ ಮೂವಿ ನೋಡ್ಬೇಕಾ ಬೇಡವಾ ಅನ್ನೋದು ಅವ್ರ ಥಾಟ್ಸ್ ಬಂದ್ಬಿಡುತ್ತೆ. ಈ ರೀತಿನೇ ಟ್ರೈಲರೇ ಹೆಂಗಿದೆಯಲ್ಲಪ್ಪ, ಇನ್ನು ಫಿಲ್ಮಲ್ಲಿ ವಸ್ತು ವಿಷಯ ಏನಿರ್ಬೋದು ಅಂತ ಹೇಳಿ ಅವರಿಗೆ ನೆಗೆಟಿವ್ ಆಗಿ ಏನಾದರೂ ಮನ್ಸಲ್ಲಿ ಅನಿಸಿದಾಗ ಫಿಲ್ಮ್ ನೋಡದೇ ಇರ್ಬೋದು. ಮತ್ತು ಕನ್ನಡ ಆಡಿಯನ್ಸ್ಗೆ ಈ ಮೂವಿ ರೀಚ್ ಆಗುತ್ತಾ ಇಲ್ಲ ಅನ್ನೋದು ಸ್ವಲ್ಪ ಕಷ್ಟ. ಈಗ ಫ್ಯಾನ್ಸು ಮೂವಿ ನೋಡೇ ನೋಡ್ತಾರೆ, ಅದರಲ್ಲಿ ಏನು ಇದಿಲ್ಲ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವ್ರ ಫ್ಯಾನ್ಸ್ಗಳು ಮೂವಿ ನೋಡೇ ನೋಡ್ತಾರೆ. ಆದರೆ ಒಂದಷ್ಟು ಜನ ಮೂವಿ ಕಾಯ್ತಾ ಇರ್ತಾರಲ್ಲ, ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಮೂವಿಗೋಸ್ಕರ ಕಾಯ್ತಿರ್ತಾರಲ್ಲ, ಅಂಥವ್ರಿಗೆ ಈ ಮೂವಿ ರೀಚ್ ಆಗುತ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ಟ್ರೇಲರ್ ನೋಡಿದಾಗ ಹಂಗೆ ಅನಿಸ್ತು. ಅಲ್ಲ, ಹಿಟ್ ಆಗ್ಲಿ ಅಂತ ಏನಾದರೂ ಆ ಒಂದು ಕಾರಣಕ್ಕೆ ಈ ರೀತಿ ಸೀನ್ಸ್ಗಳನ್ನ ಏನಾದರೂ ಹಾಕಿ ಟ್ರೇಲರ್ ಮೂವಿನ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಹೌದು, ಇವಾಗ ಕಾಲ ಬದಲಾಗಿದೆ, ಕಥೆನೂ ಬದಲಾಗ್ತಾ ಇದೆ. ಸೊ ಈ ಟೈಮ್ನಲ್ಲಿ ಆ ಸೀನ್ಗಳ ಮುಖಾಂತರವಾಗಿ ಒಂದಷ್ಟು ಜನ ಪರ್ಟಿಕ್ಯುಲರ್ ಆಡಿಯನ್ಸನ್ನ ಕ್ಯಾಚ್ ಮಾಡೋ ಅಂಥದ್ದು ಮನಸ್ಥಿತಿ ಇರ್ಬೋದೇನೋ ಅವ್ರದ್ದು. ನಿರ್ಮಾಣ ಮಾಡಿದಂಥವ್ರು, ನಿರ್ದೇಶಕರಲ್ಲಿ, ನಿರ್ಮಾಪಕರಲ್ಲಿ ಆ ರೀತಿ ಇರ್ಬೋದು. ಒಂದಷ್ಟು ಪರ್ಟಿಕ್ಯುಲರ್ ಆಡಿಯನ್ಸ್ ಅಂದರೆ ಅದಕ್ಕಂತಾನೆ ಒಂದಷ್ಟು ಫ್ಯಾನ್ ಬೇನ್ಸ್ ಇರ್ತದೆ, ಹುಡುಗರು ಇರ್ತಾರೆ, ಅಂಥವ್ರು ಆ ಮೂವಿ ಮುಖಾಂತರವಾಗಿ, ಆ ಸೀನ್ ಮುಖಾಂತರವಾಗಿ ಒಂದಷ್ಟು ಜನನ್ನ ಸೆಳಿಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಬಟ್ ಎಲ್ರಿಗೂ ಇದು ಮೂವಿ ರೀಚ್ ಆಗುತ್ತೆ ಮತ್ತು ಎಲ್ಲರೂ ನೋಡ್ತಾರೆ ಅನ್ನೋದು ನಂಗೆ ಯಾಕೋ ನಂಬಿಕೆ ಇಲ್ಲ, ಖಂಡಿತ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ನಾನೇ ನೋಡ್ಬೇಕಾದ್ರೂ ಈ ಸೀನ್ ಬೇಕಿತ್ತಾ ಈ ಟ್ರೇಲರ್ ಒಳಗಡೆ ಅಂತ ನನಗೆ ಮುಜುಗರ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಅಥವಾ ಯಾರೋ ನಮ್ಮ ಸ್ನೇಹಿತೆಯರು ಅವ್ರ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ ನಂಗೆ ಯಾಕೋ ಮುಜುಗರ ಅನಿಸ್ತು ಆ ಸೀನ್. ಇತ್ತೀಚೆಗೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರ್ತಿರೋದೇ ಕಡಿಮೆ. ಬರೀ ಕೊಲೆ ಮಾಡೋದಾಗಿರ್ಬೋದು, ಹೊಡೆಯೋ ಫೈಟಿಂಗ್ಸ್ಗಳೇ ಜಾಸ್ತಿ ಇರುತ್ತೆ. ಅಂಥ ಒಂದು ಪಿಕ್ಚರ್ಗಳ ನಡುವೆ ಈ ರೀತಿ ಒಂದು ಸೀನ್ಸ್ಗಳನ್ನ ಇಟ್ಟಿದ್ದಾರೆ. ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ಸುತ್ತಾ ನಿಮಗೆ? ಇವಾಗ ಹೇಳದ್ನಲ್ಲ, ಇಂಡಸ್ಟ್ರಿ ಹೆಂಗಾಗಿದೆ ಅಂದರೆ ಪೈಪೋಟಿಗೆ ಬಿದ್ದುಬಿಟ್ಟಿದೆ. ಇವಾಗೆಲ್ಲ ಬರೀ ಗನ್ನು, ಒಂಥರ ಮಾಸ್ ಸೀನ್ಸ್ಗಳು, ಮಾಸ್ ಫಿಲ್ಮ್ ಸ್ಟೋರೀಸೇ ಬರ್ತಾ ಇರೋದು. ರೌಡಿಸಮ್ಮು, ಅಂಡರ್ವರ್ಲ್ಡು, ಈ ರೀತಿದೆ ಫಿಲ್ಮ್ಸ್ ಬರ್ತಾ ಇರೋದು. ಆಡಿಯನ್ಸು ಅದಕ್ಕೆ ತಕ್ಕಾಗೆ ಇದ್ದಾರೆ, ಅಂಥವನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತು ಅದಕ್ಕೆ ಸಪೋರ್ಟ್ ಮಾಡೋಂಥ ಆಡಿಯನ್ಸು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಂದರೆ ಒಂದು ಯಾವುದೇ ಒಂದು ಚಿತ್ರ ಆದರೂ ಅದ್ರ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಷ್ಟೇ. ಇವಾಗ ಯಶ್ ಅವರು KGF ಮುಖಾಂತರವಾಗಿ ಏನು ರಗಡ್ ಲುಕ್ ನಾವು ನೋಡಿದ್ವಿ, ಮಾಸ್ ಲುಕ್ ಎಲ್ಲ ನೋಡಿದ್ದೀವಿ. ಮತ್ತೆ ಅವರು ಪುನಃ ಅದೇ ಥರ ಸ್ಟೋರಿ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಅಂಥ ಫಿಲ್ಮ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮತ್ತು ವಸ್ತು ವಿಷಯಗಳು ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತು ಇದು ನನ್ನ ಪ್ರಕಾರ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋದು ಕಷ್ಟ, ಒಂದಷ್ಟು ಹುಡುಗರಿಗೆ ಅಂಥವ್ರಿಗೆ ಮಾತ್ರ ರೀಚ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಹೈ ಲೆವೆಲಾಗಿ ಮಾಡಿದ್ದಾರೆ. ಟ್ರೈಲರ್ ತುಂಬ ಇಷ್ಟ ಆಯಿತು. ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮೂವಿನೂ ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಹೋಪ್ ಇದೆ. ಕೆಲವೊಂದು ಸೀನ್ ಬೇಕಿತ್ತಿಲ್ಲ ಅನ್ನೋದು ಅನ್ನಿಸ್ತು ಬಿಟ್ಟು ಬೇರೆ ಟ್ರೈಲರ್ ಓಕೆ. ಹಾಂ, ಚೆನ್ನಾಗಿದೆ. ಫ್ಯಾಮಿಲಿ ನೋಡುವಾಗ ಕೆಲವೊಂದು ಸೀನ್ ನೋಡೋದಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ಬಿಟ್ಟು ಟ್ರೈಲರ್ ಈಸ್ ಓಕೆ. ಎಕ್ಸ್ಪೆಕ್ಟೇಷನ್ ಅಂದರೆ ನಮ್ಮದು ಸ್ಯಾಂಡಲ್ವುಡ್ನವರು ತುಂಬ ಬೇರೆ ಲೆವೆಲ್ಗೆ ತಗೊಂಡೋಗ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಸೊ ಎಲ್ಲ ಕಡೆ ಚರ್ಚೆ ಇರುತ್ತೆ. ಒಂದು ಮೂವಿ ಟಾಕ್ಸಿಕ್ ಅದು ಟ್ರೈಲರ್ ರಿಲೀಸ್ ಆದ ತಕ್ಷಣ ಎಲ್ಲ ಕಡೆ ಚರ್ಚೆ ಇರುತ್ತೆ, ಅದೊಂದು ಖುಷಿ ವಿಷಯ.
ನಮ್ಮ ಸ್ಯಾಂಡಲ್ವುಡ್ ಆಗಿರೋದ್ರಿಂದ ಒಂದು ಖುಷಿ ವಿಷಯ ಮ್ಯಾಮ್. ಸರ್ ತಮ್ಮ ಹೆಸರು? ಮನೋಜ್. ಓಕೆ, ಟಾಕ್ಸಿಕ್ ಚಿತ್ರದ್ದು ಟೀಸರ್ ನೋಡಿದ್ರ ಹೇಗೆ ಅನ್ನಿಸ್ತು ನಿಮಗೆ? ಭಾಳ ಖುಷಿ ಆಯಿತು ಟಾಕ್ಸಿಕ್ ಫಿಲಮ್ ಟೀಸರ್ ನೋಡಿ. ನಾನು 10:10ಕ್ಕೆ ಅಂತ ಏನು ಟೈಮ್ ಇತ್ತು ಫಾಲೋ ಮಾಡಿದೆ, ಆ ಟೈಮಲ್ಲೇ ನೋಡಿದೆ. ಖುಷಿಯಾದ ಸಂಗತಿ ಏನಂತಂದರೆ, ನಾನು ಹಾಲಿವುಡ್ ರೇಂಜಲ್ಲಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು, ಬಟ್ ಅದೊಂದು ಟೀಸರ್ ನೋಡಿದ್ರೆ ಹಾಲಿವುಡ್ ಫಿಲಮ್ನೇ ನೋಡ್ದಂಗೆ ಆಯಿತು. ಕನ್ನಡದ್ದು ಟೀಸರು ಹಾಲಿವುಡ್ ರೇಂಜ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಹಂಗೆ ಆ ಓಪಲ್ಲೇ ನೋಡಿದೆ. ಬಟ್ ಟೀಸರ್ ನೋಡಿದ್ಮೇಲೆ ಇದೇನಾದ್ರು ಹಾಲಿವುಡ್ ಫಿಲ್ಮ ಇಲ್ಲಾಂದರೆ ಇಂಗ್ಲೀಷ್ ಫಿಲ್ಮ ಅನ್ನೋ ರೀತಿ ಫೀಲ್ ಆಯ್ತು ನನಗೆ. ಒಂದು ಬೇಸರ ಸಂಗತಿ ಏನಂತಂದರೆ, ಟೀಸರ್ ಅದ್ಭುತವಾಗಿದೆ. ಬೇಸರ ಸಂಗತಿ ಏನಂತಂದರೆ ಕನ್ನಡದ ಪದಬಳಕೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಆ ಟೀಸರಲ್ಲಿ ಕನ್ನಡದ ಪದಬಳಕೆ ಏನಿಲ್ಲ, ಅದು ಟ್ರೈಲರ್ ಬಿಡೋದಾಗಲಿ ಇಲ್ಲ ಸಿನಿಮಾದ ಹೇಗಾಗಲಿ ಅದು ಒಂದು ಓಪ್ ಕ್ರಿಯೇಟ್ ಮಾಡೈತೆ. ಇದು ನಿಜವಾಗ್ಲೂ ಕನ್ನಡದ ಫಿಲ್ಮ ಇಲ್ಲಾಂದರೆ ಹಾಲಿವುಡ್ಗೆ ಮಾಡ್ತಿರೋ ಫಿಲ್ಮ ಅಂತ ಒಂದು ಓಪ್ ಕ್ರಿಯೇಟ್ ಮಾಡೈತೆ ಇವಾಗ. ಅದೊಂದು ಬೇಸರ ಸಂಗತಿ ಐತೆ. ಅಂದರೆ ಕನ್ನಡದ್ದು ಇದ್ದರೆ ಮುಂದಿನ ದಿನಗಳಲ್ಲಿ ಬಿಟ್ಟರೆ ಇನ್ನೂ ಉತ್ತಮ. ಯಾಕಂದರೆ ನೋಡಿದವ್ರು ಈಗ ಹಾಲಿವುಡ್ ಫಿಲ್ಮು ಅನ್ನೋ ರೀತಿ ಆಗೈತೆ. ಈಗ ನೀವು ಲಾಸ್ಟು KGF ಫಿಲಮ್ಗಳಲ್ಲಿ ನೋಡಿರ್ಬೋದು. ನೀವು ಬಾಂಗ್ಲಾದೇಶ ಹೋಗಲಿ, ಶ್ರೀಲಂಕಾ ಹೋಗಲಿ, ಬೇರೆ ಕಂಟ್ರಿಗೆ ಹೋದರೆ ಅವರು ಯಶನ್ನು ರೆಕಗ್ನೈಸ್ ಮಾಡ್ತಾರೆ. ಆದರೆ ಅದು ಕನ್ನಡದ ಫಿಲಮು ಅಂತ ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಹಿಂದಿ ಫಿಲ್ಮು, ತಮಿಳ್ ಫಿಲ್ಮು ಈ ರೀತಿ ನೋಡ್ತಿದ್ದಾರೆ. ಅದರಿಂದ ಟಾಕ್ಸಿಕ್ ಫಿಲ್ಮಲ್ಲಿ ನಾವು ಕನ್ನಡ ಪದಬಳಕೆ ಆದಾಗ ಅದು ಹಾಲಿವುಡ್ ರೇಂಜ್ಗಿದೆ. ಅದು ಬೇರೆ ಕಂಟ್ರಿಗಳಿಗೆ ರೀಚ್ ಆದಾಗ ಅದು ಕನ್ನಡಕ್ಕೆ ಇನ್ನೂ ಒಂದು ಹಿರಿಮೆ ತಂದುಕೊಡುತ್ತೆ ಅನ್ನೋದು ನನ್ನ ಭಾವನೆ. ಅದರಿಂದ ಅದ್ಭುತವಾಗಿದೆ ಟೀಸರ್ ನೋಡಿ. ಯಶ್ ಅವ್ರ ಮೇಲಿರೋಂಥ ಅವರ ಆ್ಯಕ್ಟಿಂಗ್ ಮೇಲಿರೋಂಥ ಅಭಿಮಾನ ಇನ್ನೂ ಜಾಸ್ತಿ ಆಯಿತು. ನಾನು ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇರೋದು. ಯಶ್ ಅವರು ಅಷ್ಟು ನಾನು ಲೈಕ್ ಮಾಡ್ತಿರಲಿಲ್ಲ. KGFಯಿಂದ ಅವರ ಫಿಲ್ಮ್ ನೋಡ್ಕೊಂಡು ಬಂದಿರೋದು. ಇವತ್ತು ಅವರ ಟೀಸರ್ ನೋಡಿದ್ಮೇಲೆ ಇನ್ನೂ ಅವ್ರ ಮೇಲೆ ಅಭಿಮಾನ, ಅವರ ಆ್ಯಕ್ಟಿಂಗ್ ಸ್ಕಿಲ್ ನೋಡಿ ಇನ್ನೂ ನಮಗೆ ಖುಷಿ ಆಯಿತು. ಇನ್ನು ಕನ್ನಡ ಇಂಡಸ್ಟ್ರಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಫಿಲಮ್ಗಳಲ್ಲಿ ಅಷ್ಟು ರೀಚ್ ಆಗ್ತಾ ಇಲ್ಲ. ಎಲ್ಲ ಒಂದು 10 ದಿನ ಬರುತ್ತೆ ಒಂದು ಫಿಲಮ್ ಒಂದು ರಿಲೀಸ್ ಆದರೆ ಒಂದು 10 ದಿನ ಇರುತ್ತೆ. ಈ ಫಿಲಮ್ಮು ಅದನ್ನು ಬ್ರೇಕ್ ಮಾಡಿ ಮೊದಲು ಹೇಗಿತ್ತು 100 ಡೇಸು 50 ಡೇಸ್ ಈ ಥರ ಏನು ಹೋಯ್ತಾಯಿತ್ತು ಆ ರೇಂಜ್ಗೆ ಹೋಯ್ತದೆ ಅನ್ನೋದೊಂದು ನಂಬಿಕೆ ಐತೆ ಈ ಟೀಸರ್ ನೋಡಿ ನನಗೆ. ಇವಾಗ ಮಾರ್ಕ್ ಬಂತು, ಹಾಗೆ ದರ್ಶನ್ ಅವ್ರದ್ದು ಡೆವಿಲ್ ಕೂಡ ಬಂತು. ಆ ಸಿನಿಮಾನ ಮೀರ್ಸಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ಟಾಕ್ಸಿಕ್ ಸಿನಿಮಾ? ಹೌದು ಮೇಡಮ್, ಖಂಡಿತ. ಯಾಕಂತಂದರೆ ದರ್ಶನ್ ಅವರು ಮೊದಲೇ ಹೇಳಿದ್ರು, ನನ್ನ ಟೆರಿಟರಿ ಕನ್ನಡ ಇಂಡಸ್ಟ್ರಿ ನನ್ನ ಟೆರಿಟರಿ, ಇಲ್ಲಿ ಬಿಟ್ಟು ನಾನು ಹೊರಗೋಗಲ್ಲ ಅಂತ ದರ್ಶನ್ ಅವ್ರು ಹೇಳಿದರು. ಆ ಹೈಪ್ನ ಹಂಗೆ ಇಟ್ಕೊಂಡಿದ್ದಾರೆ. ಡೆವಿಲ್ ಅದೇ ರೀತಿ ರೀಚ್ ಆಗೈತೆ. ಹಾಗೆ ಸುದೀಪ್ ಅವರು ಕೂಡ ಒಬ್ಬ ಪ್ಯಾನ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಆ್ಯಕ್ಟರು ಅಂತ ಪ್ರೂವ್ ಮಾಡಿದ್ದಾರೆ. ಈಗ ಫಿಲಮಿಂದ ಅವರು ಪ್ರೂವ್ ಮಾಡಾಗಿದೆ. ಸೊ ಟಾಕ್ಸಿಕ್ ಏನು ಅಂತಂದರೆ, ಎಲ್ಲರೂ ರಾಜ್ಯದ ಪ್ಯಾನ್ ಇಂಡಿಯಾ ನೋಡ್ರೆ, ಇವರು ಪ್ಯಾನ್ ವರ್ಲ್ಡ್ ಮಾಡ್ತಾಯಿದ್ದಾರೆ. ಅದರಿಂದ ಟಾಕ್ಸಿಕ್ ಫಿಲ್ಮು ಬೇರೆ ಕಂಟ್ರಿಗಳಿಗೆ ರೀಚ್ ಆಯ್ತದೆ. ಇದರಿಂದ ಅದಕ್ಕಿಂತ ಹೈಪ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಆಯ್ತು ಮೇಡಮ್, ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಾಗಾದ್ರೆ ಯಶ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಿಗೆ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡು ಹೋಗ್ತಾರೆ ಇನ್ನು ಮುಂದೇನೂ ಕೂಡ ಅಂತ ಅನ್ಸುತ್ತಾ? ಖಂಡಿತ ಮೇಡಮ್, ತಗೊಂಡು ಹೋಗ್ತಾರೆ. ಆದರೆ ಒಂದೇನಪ್ಪ ಅಂತಂದರೆ, ಹಿಂಗೆ 7 ವರ್ಷ 8 ವರ್ಷ ಹಿಂಗೆ ನಾವು ಗ್ಯಾಪ್ ಕೊಟ್ಟು ಒಂದು ಫಿಲಮ್ ನೋಡೋದ್ರಿಂದ ಯಶ್ ಅವರು ಒಂದು ಫಿಲಮ್ ಮಾಡ್ತಿರೋದು ಒಂದು 10 ವರ್ಷಕ್ಕೆ ರೀಚ್ ಆಗ್ಬೋದು. ಆದರೆ ಅವರು ಕಡಿಮೆ ಅವಧಿಯಲ್ಲಿ ಈ ಥರ ಒಂದು ಒಳ್ಳೊಳ್ಳೆ ಫಿಲಮ್ಗಳು ಕೊಟ್ಟರೆ, ಒಂದು ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಪ್ಯಾನ್ ಇಂಡಿಯಾ ಎಲ್ಲ ಪ್ಯಾನ್ ವರ್ಲ್ಡ್ಗೂ ತಗೊಂಡು ಹೋಗ್ತಾರೆ. ಪ್ಲಸ್ ಅವರ ಇನ್ನೊಂದಷ್ಟು ಆ್ಯಕ್ಟಿಂಗ್ಗಳನ್ನ ನಾವು ನೋಡ್ಬೋದು. ಬತ್ತ ಏಜ್ ಆದರೆ ಫಿಲಮ್ಗಳು ಅವರು ಕಡಿಮೆ ಆದರೆ ನಾವು ನೋಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಕಡಿಮೆ ಅವಧಿಲಿ ಇನ್ನೂ ಅದ್ಭುತವಾದ ಫಿಲಮ್ಗಳನ್ನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಏನು ಇವಾಗ KGF ಬಂತು, ಅದು ಚಾಪ್ಟರ್ ಅದಕ್ಕೆ ಕೂಡ 2 ವರ್ಷ ಈ ರೀತಿ ತಗೊಂಡು, ಇವಾಗ ಟಾಕ್ಸಿಕ್ ಬಂತು ಅದಕ್ಕೂ ಕೂಡ ಮತ್ತೆ 2 ವರ್ಷ ತಗೊಂಡ್ರೆ ಇದರಲ್ಲಿರೋ ಟೈಟಲ್ಗಳೆಲ್ಲ ಸಿನಿಮಾದಲ್ಲಿ ಏನು ಥೀಮ್ ಇದೆ ಅದೆಲ್ಲ ಮರ್ತು ಹೋಗುತ್ತೆ. ಸೊ ಹಾಗಾಗಿ ಬೇಗ ಸಿನಿಮಾನ ಮಾಡಬೇಕು ಅಂತ ಇದ್ರಲ್ಲಿ ಏನಾದರೂ ಸೆಕೆಂಡ್ ಹಾಫ್ ಏನಾದರೂ ಇರ್ತಾರಂತ ಅನಿಸ್ತಿದ್ಯಾ ನಿಮಗೆ? ಮೇಡಮ್, ಅಲ್ಲಿ ನೋಡಿದ್ರೆ ಸೆಕೆಂಡ್ ಹಾಫು ಇರಲ್ಲ ಅನ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ KGF ಫಸ್ಟು KGF ಸೆಕೆಂಡ್ ಮಾಡಿ ಅವ್ರು ಅದಕ್ಕೆ ಆದ ಒಂದಷ್ಟು ವರ್ಷ ಮೀಸಲಿಟ್ಟ ಮೇಲೆ ಇವಾಗ ಯಶ್ ಅವ್ರದ್ದು ಶೆಡ್ಯೂಲ್ ನೋಡಿದ್ರೆ ಇದಾದಮೇಲೆ ರಾಮಾಯಣ ಮಾಡ್ತಾಯಿದ್ದಾರೆ, ಅದರಲ್ಲಿ ರಾವಣನ ಪಾಠ ಮಾಡ್ತಿದ್ದಾರೆ. ಸೊ ಇದಕ್ಕೂ ಅವ್ರ ಶೆಡ್ಯೂಲು ಟೈಟ್ ಇರೋದ್ರಿಂದ ಅವರು ಒಂದರಲ್ಲೇ ಮುಗಿಸ್ತಾರೆ ಅಂತ ಅನ್ಕೊಳ್ತೀನಿ. ಈಗ ಟಾಕ್ಸಿಕ್ ಸೆಕೆಂಡ್ ಬರಬಾರ್ದು ಅನ್ಕೊಳ್ತೀನಿ ನಾನು. ಒಂದರಲ್ಲೇ ಈಗ ಫಿಲಮು ಲೆಂತಾಗಿ ಎಳ್ಕೊಂಡು ಹೋದರೆ ಯಶ್ ಅವರು ಬರೀ KGF, ಟಾಕ್ಸಿಕ್ಕು, ರಾಮಾಯಣ ಈ 3ರಲ್ಲೇ ಉಳ್ಕೊಳ್ತಾರೆ. ಇನ್ನೂ ಹೆಚ್ಚಿನ ಬೇರೆ ಥರದ ಒಂದಷ್ಟು ಫಿಲಮ್ಗಳನ್ನ ಅವರು ಕೊಡಬೇಕು, ಇಂಡಸ್ಟ್ರಿಗೆ ಕೊಡಬೇಕು. ಭಾರತ ದೇಶದಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ರೀಚ್ ಆಗಬೇಕು ಅವರು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್.